ಜಾಮೀನಿನ ವಿಚಾರವಾಗಿ ತಮ್ಮನೇ ಅಣ್ಣನನ್ನ ಬರ್ಬರವಾಗಿ ಹತ್ಯೆ ಮಾಡಿರುವಂತಹ ಘಟನೆ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ರಾಮಪುರ ಗ್ರಾಮದಲ್ಲಿ ಘಟನೆ ನಡೆದಿದೆ. ಆಸ್ತಿ ಪಾಲು ವಿಚಾರವಾಗಿ ಮಾತಿಗೆ ಮಾತು ಬೆಳೆದು ತಮ್ಮ ಅಣ್ಣನನ್ನ ಬರ್ಬರವಾಗಿ ಕೊಂದು ಹತ್ಯೆ ಮಾಡಿದ್ದಾನೆ. ಇನ್ನು ಹತ್ಯೆಯಾದ ವ್ಯಕ್ತಿ ವೆಂಕಟಾಚಲಪತಿ 50 ವರ್ಷದ ವ್ಯಕ್ತಿಯಾಗಿದ್ದು ಕೊಲೆ ಮಾಡಿದಂತಹ ಆರೋಪಿಯನ್ನ ಘಟನೆ ನಡೆದ ಕೆಲವೇ ಗಂಟೆಗಳಲ್ಲಿ ಆರೋಪಿ ಮುನಿರಾಜನನ್ನ ಪೊಲೀಸರು ಬಂಧಿಸಿದ್ದಾರೆ. ಘಟನೆ ಕುರಿತು ಘಟನಾ ಸ್ಥಳಕ್ಕೆ ಕೆಜಿಎಫ್ ಎಸ್ಪಿ ಶಿವಾಂಶು ರಜಪೂತ್ ಭೇಟಿ ನೀಡಿದ್ದು ಘಟನೆ ಕುರಿತು ಮಾಹಿತಿಯನ್ನ ಪಡೆದಿದ್ದು ಬೂದಿಕೋಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ದುರಾದೃಷ್ಟಕರ ಕೂತು ಬಗೆಹರಿಸಿಕೊಳ್ಳಬೇಕಾದಂತಹ ವಿಚಾರಕ್ಕೆ ಅಣ್ಣ ತಮ್ಮಂದಿರೇ ಗಲಾಟೆ ಮಾಡಿಕೊಂಡು 2 ಕುಟುಂಬಗಳು ಬೀದಿಗೆ ಬರುವಂತಹ ಸ್ಥಿತಿ ತಲುಪಿದೆ. ಒಂದು ಕುಟುಂಬದಲ್ಲಿ ಯಜಮಾನನನ್ನ ಕಳೆದುಕೊಂಡು ನರಳಾಡುತ್ತಿದ್ದಾರೆ. ಮತ್ತೊಂದು ಕುಟುಂಬದ ಸದಸ್ಯನನ್ನ ಜೈಲಿಗೆ ಕಳಿಸಿ ಅವರು ದುಃಖ ಪಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಏನೇ ಆದರೂ ಜಮೀನಿನ ವಿಚಾರವಾಗಿ ಇಬ್ಬರು ಸಹೋದರರು ಗಲಾಟೆ ಮಾಡಿಕೊಂಡು ತಮ್ಮನಿಂದಲೇ ಅಣ್ಣ ಉಸಿರು ಬಿಟ್ಟಿರುವುದು ಮಾತ್ರ ದುರಾದೃಷ್ಟಕರ. ಬೇಡ ಅಂತ ನಾನು ಹೇಳಿದ್ದೆ. ನಾನು ನಿಕ್ಕಾದಾಗ ನನಗೆ ಎಣ ಬಂದಿತ್ತು. ಈ ಎಣ ಬರ್ಕ ನಾನು ಮಡಿಗೆನ್ನೆ ಅವತ್ತೇ ಬಿಟ್ಬಿಟ್ಟಿದ್ದು ತಾಪತ್ತ ಹೇಳ್ದಿನಿತ್ತ. ಇವತ್ತು ನೋಡಿ ಅಂತ ಇಬ್ಬತ್ಗೆ ಮಾಡ್ಬಿಟ್ಟು ನಾನು ಅವನ ಸ್ನಾನ ಮಾಡಿ ನಿಂತು ಎಲ್ಲ ಕಟ್ಟಿ ಸೋತ ನಂದೆ ಫಸ್ಟ್ ಸೇರಿ ಬಿಟ್ಟ ನನ್ನ ಕಾಲು ಕೊಟ್ಬಿಟ್ಟು ಅಂದಣ್ಣ ಹೋದ ಹೆಂಗೆ ಹಾಕಿದ್ದೇನೋ ಅಯ್ಯೋ ಅಯ್ಯೋ ಯಾರ ಹುಡುಗ್ರ ಅಯ್ಯೋ ಎಂತಾರಂತ ಹೋಗ ಸಾಕಾಗಿದ್ದಿ ಬಿತ್ತದಲ್ಲ ನಾವು ಕಾಲು ಬಿದ್ದಾಗ ಅವ್ನು ಬಡಿಬೇಕಣ್ಣ ಅವ್ನ ಹಂಗೆ ತಿನ್ನಿಬೇಕಣ್ಣ ದಾರ ತಿನ್ನಿದ್ರಾಗ ಅವ್ನ ನಾವು ನೆಟ್ಟಿಂದ ಫಸ್ಟ್ ತಿನ್ನಿಬೇಕು ಹಾಕ್ಬೇಕು ತಮ್ಮನ್ನ ಸೇರಿಸ್ಬೇಕು ಫಸ್ಟ್ ಹುಡುಗಿ ಇಷ್ಟ ಮಾಡ್ತಾರದು ನಮ್ಮ ಅಣ್ಣ ಸಾಯ್ಬೇಕಲ್ಲ ಹುಡುಗಿ ಇಷ್ಟ ಒಬ್ಬನ ಮಾತ್ರ ಎಫ್ಐಆರ್ ಮಾಡಬೇಕು ಅಂತ ಪೊಲೀಸರು ಪ್ಲಾನ್ ಮಾಡ್ತಾ ಇದ್ದಾರೆ. ಪೊಲೀಸರು ಪ್ಲಾನ್ ಮಾಡ್ತಾರೆ. ನಮ್ಮ ಅಣ್ಣನ ಸಾಯಿಸಿದ್ದು ಅವಳೆ ಹೇಳಿ ಸಾಯಿಸಿದ್ದು. ನನ್ ಕೂಡ ಅವಳೆ ಅವನ್ ಸಿಗಡಿಸ್ತೀನಕ್ಕ ನನ್ ಕಣ್ ಕೈಯಾಗ ಅಂತ ಅವಳೇ ಸಾಯಿಸಿದ್ದು. ಅವ್ರ ಅಪ್ಪನು ಮೇಯ್ನು ಅವರ ಅಪ್ಪನೇ ಮೇಯ್ನು. ನಾನೇ ಹೇಳ್ತೀನಿ, ಎಲ್ಲಿ ಬೇಕಾದ್ರೂ ಹೇಳ್ತೀನಿ. ನಮ್ಮ ಅಣ್ಣನ ಸಾಯಿಸಿದ್ದೆ ಅವಳು. ಅವ್ರ ಅಪ್ಪನೇ ಹಿಮ್ಮತ್ತು. ಅವ್ರಪ್ಪ ನಾರಾಯಣಪ್ಪ. ನಾರಾಯಣಪ್ಪ ಅವ್ರ ತಮ್ಮನವ್ರು ಇನ್ನಾರು ಉಳಿಚಾಮು. ಅವರೆಲ್ಲ ಶಿಫಾರ್ಸ್ ನಿಂಕ ನಿಮ್ಮ ಅಣ್ಣನ ಸಾಯ್ಸಾಕು ನಾವಿದ್ರೆ ಅಂತ ಹೇಳೋ ಸತ್ಕ ನಮ್ಮ ಅಣ್ಣನ ನಿಲ್ಲೇ ಸಾಯ್ಸಾಕವ್ರೆ. ನಮ್ಮ ಅಣ್ಣನ ನಿಲ್ಲೇ ಕೊಯ್ಸಾಕವ್ರಪ್ಪ. ನಮ್ಮ ಅಣ್ಣ ದೇವರಪ್ಪ ನಮ್ಮ ಪಾಲ್ಕಲ್ಲ ಮಣ್ಣು ಹಾಕಿಬಿಸ್ಬಿಟ್ನ. ಅವನೊಬ್ಬನ ಬದುಕಾಗೆ ಅವನು ಬದುಕ್ತಾನ, ಅವನು ಬದುಕಲ್ಲ. ಅವನಿಗೂ ಎಣ ಬರ್ಬೇಕು ಅವನು.